ಸಾನಿಯಾ ಇದು ಬಾಳೆಹಣ್ಣು ಸಕ್ಕರೆ ತುಪ್ಪ ಹಾಲೆಲ್ಲ ಹಾಕಿದ್ದ ಹಿಂಗ್ ಮಾಡ್ಕೊಂಡ್ ತಿಂದ್ವಂದ್ರ ಮಸ್ತ್ ಮಜಾ ಹಾಕತಿ. ಇದೇನ್ ಮಾಡ್ತದ ಗೊತ್ತೇನ್ ಸಿದ್ದಪ್ಪಜ್ಜನ ಮಠದಾಗ ಅಮಾಸಿಗೊಮ್ಮೆ ಮಾಡ್ತಿದ್ರ ಇದು ನಿಂಗ ನಜ್ಮಾ ಅಪ್ಪ ಹೋಗ್ತಿದ್ರಲ್ಲಿ ಅಮಾಸಿಗೊಮ್ಮೆ ಹೋದಾಗ ಏನ್ ಹಾಕತ್ತಾಳ ಇಷ್ಟು ಬಟ್ಲ ತಗೊಂಡ್ ಹಾಕಿದ್ಲಕ್ಕೆ ಇದು ನಿಸ್ಕೊಂಬರೋ ಸಂಬಂಧನ ಬಾಳ ಇಷ್ಟ ಆಕಿಗ ನಜ್ಮಾ ಅಪ್ಪಗಿದ. ಟೇಸ್ಟ್ ಹಂಗ ಹಾಕತ್ ಮತ್ತ ಅದ ಏ ಯಾಕಮ್ಮಿನ್ನ ಅಕ್ ಲೆಗ್ ಪೀಸ್ ಹಾಕಿದ್ರ ಮತ್ ಬಂದತ್ ನೋಡ. ಅದು ಇಷ್ಟು ದಿನ ಬಂದಿಲ್ಲ, ಇವತ್ತು ಚಿಕನ್ ಮಾಡಿದಾಗ ಅಷ್ಟೇ ಬಂದೈತೆ ಅದು. ಅದಕ್ಕೂ ಗೊತ್ತಾಕ ಚಿಕನ್ ಮಾಡೋದು ಅಷ್ಟ ಹೋಗ್ಬೇಕು ಇವ್ರ ಮನೆಗೆ ಅಂತ ಹೇಳಿ ದಿನ ಬ್ಯಾಳಿ ಸಾರಿ ಇಟ್ಟಿರ್ತಾರ ಯಾರು ಹೋಗ್ಬೇಕ ಚಿಕನ್ ಮಾಡ್ದಾಗ ಹೋಗೋಣ ಅಂತದ. ಈಗ ರೆಡಿ ಆತ ಈಗ ಸ್ವಲ್ಪ ತೊಳ್ಕೊಂಬನ ಸಾನು ಮಳಿ ಮಾಡಂತೂ ಫುಲ್ ಆಗೈತಿ. ಬಂದಿದ್ದಾರಲ್ಲ ಬಿಟ್ಟಿದ್ದಾರಲ್ಲ ಬಿಡ್ರಿ. ಏ ಬರೋದ್ ಮಳಿ ಇದೆ. ನಿನ್ನೆ ಹಿಂಗ ಬಂದ್ ಹೋತ. ಈ ಮಳಿ ಹೋಗಂಗಿಲ್ಲ, ಈ ಮಳಿ ಬರೋಬ್ಬರಿ ಕಟ್ಟದ ಹೋಗೈತಿ ಪಕ್ಕ ಐತಿ. ನಿನ್ನೆ ನೋಡಿದಿಲ್ಲ ಗಡ್ ಗುಡ್ ಮಾಡಿ ಕರೆಂಟ್ ಎಲ್ಲ ತಗದ ಇದು ಗಡ್ ಗುಡ್ ಅಲ್ಲ ದಡ್ ದುಡ್ ಹೊಡೆದೋಕ ತಡಿಯಿದೆ ಚಾಲು ಆಗೈತಿ ಈಗ ಜಲ್ಜಟಿ ಆಲ್ರೆಡಿ. ಹೆಂಗ್ ಬರ್ಬೇಕು ಗೊತ್ತೇನ್ ಮಳಿ ಬಂತಂದ್ರ ಹೆಂಗ್ ಬರ್ಬೇಕು ಯಾರಿಗೂ ಗೊತ್ತಾಗ್ಬಾರ್ದು ಹಂಗ್ ಬರ್ಬೇಕ. ಅಂದ್ರೆ ಮಳಿ ಬರ್ಬಾರ್ದಂತೆ ನೀನು ಈಗ ಅವಾಜ್ ಮಾಡ್ಕೊಂತ ಬರ್ಬಾರ್ದ. ಅಲ್ಲಿ ನೋಡ್ರಲ್ಲಿ ಹೆಂಗಾಗೈತಲ್ಲ ಮಾಡ ಫುಲ್ ಕೆಂಪಾಗೈತಿ, ಮಳಿ ಮಾಡಾಗೈತಿ, ಜಟಿ ಮಳಿದು ಚಾಲು ಐತಿ. ರಾತ್ರಿ ಮಾತ್ರ ಇದು ಸುಮ್ಮನೆ ಇಲ್ಲಿ ನೋಡಿ ಮಿಂಚೋದು ಹತ್ತಿನತ್ತೆ ಕಟ್ತಿದ್ದ. ಆ ಕಡೆ ಮಳಿ ಫುಲ್ ಐತಿ ಈಗ. ಹೌದು ಯಾವ್ದು ಹೆಬ್ಬಾಳೆ ಅಲ್ಲ. ಹೆಬ್ಬಳ್ಳಿ ಸುಳ್ಳ ನೋಡ್ರಲ್ಲ ಆ ಕಡೆ ಕರ್ರಗೈತಿ, ಈ ಕಡೆ ಕೆಂಪೈತಿ, ಸುತ್ತಲೂ ಮಾಡೈತಿ, ಅಲ್ಲಷ್ಟ ಕೆಂಪಗೈತಿ. ಆಮೇಲೆ ಗಾಳಿನೂ ಬಿಡ್ತಿ. ಈಗ ಗಾಳಿ ಬಿಡ್ತಂದ್ರೆ ಮಾಡಿ ಹೊಕ್ಕತ್ರಿ ಇದು, ಗಾಳಿ ಬಿಡಬಾರ್ದು. ಹಾಂ ಭೂಮಿ ಹೆಂಗೆ ತಂಪಾಕತ್ತಲ್ಲ ಹಂಗ ಚಲೋ. ಸ್ಲ್ಯಾಪಿನ ಮನೆ ಇದ್ರೆ ಏನಾಕೈತೆ ಗೊತ್ತಾನೆ ಜಳ ಆಗೋದಿಲ್ಲ. ಇವೇನು ಶೂಟಿಂಗ್ ಮನೆ ಇರ್ತಾವಲ್ಲ ಅರ್ಜಳ ಹಾಕವು. ಅದ್ರಾಗ ಇಲ್ಲಿ ಒಳಗಿನ ಸೀಟ್ ಬೇಕ್ರಿ, ಇಂಥವ್ದ ಇರ್ತಾವ ನೋಡ್ರಿ ಕೆಬ್ಬಣದ್ದು. ಯಪ್ಪ ಇದ್ರಾಗ ಅಂಕಾರ ಕುಂದ್ರಕ ಹಂಗಿಲ್ಲ ಬಿಡ ಆ ನಮ್ನೆ. ತೋರ್ಸ ಹಂಗ ಕೈ ನಿಂದ ಮಸ್ತಾಗೈತೆ ನೋಡು. ಚಾ ಕುಡಿ ಬಾ. ಕೊಲ್ಲೆ ಚಾ ಕುಡಿಯಕ ಬಿಸ್ಕಿಟ್ ಅದ ತಗ ನೋಡ್ರಿ. ಬೆಳಿಗ್ಗೆ ಎದ್ದು ಚಾ ಬಿಸ್ಕಿಟ್ ರೆಡಿಯಾಗೈತೆ ನಮ್ಮ ಮನೆಯೊಳಗೀಗ. ನಾವು ಅಕಸ್ಮಾತ್ ಏನಾದ್ರೆ ಪಡ್ಡು ದೋಸೆ ಮಾಡ್ಬೇಕಂದ್ರೆ ಫಸ್ಟ್ ಚಾ ಬಿಸ್ಕಿಟ್ ತಿಂದ ಆಮೇಲೆ ಪಡ್ಡು ದೋಸೆ ಮಾಡ್ಕೊಂಡು ತಿಂತೀವಿ ಬೆಳಗ್ಗೆ ಎದ್ದು. ಯಾವಾಗಾರ ಹಿಟ್ಟು ಹೆಚ್ಚಿಗೆ ಆತಂದ್ರೆ ಹಂಗಾಗಿರ್ತದೆ ತಗೋ, ಸರ್ತಿ ಹಂಗಾಗಿರಂಗಿಲ್ಲ. ನೀವು ಮೊನ್ನೆ ಇಡ್ಲಿ ತಿಂದು ಬಿಟ್ರೇನ ಅವನ ಅದನ್ನ ಹಿಡಿದು ಬಿಟ್ರ ನೀವು ನಾಷ್ಟ ಮತ್ತು ಊಟ ಎಲ್ಲ ಅದ ಅಂಥೇಳಿ. ಯಾಕೆಲ್ಲೋದ್ಲ ತಮ್ಮನ್ನ ಚಾ ಕುಡಿದ್ ಬಿಟ್ಟೆ. ಇನ್ನೇನು ನಾವು ರೆಡಿಯಾಗಿ ಹುಬ್ಳಿಗೆ ಹೋಗ್ಬೇಕು ಅನ್ನೋಷ್ಟ್ರೊಳಗೆ ಮನೆಗೊಬ್ಬರು ಬರಾಕತ್ತಾರೆ. ಯಾರು ಬರಾಕತ್ತಾರ ಅಂತೇಳಿ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ. ಮನೆಗೆ ನಮ್ಮ ಮಾಮೂನ್ ಮಗ ಬರಾಕತ್ತಾರೆ, ಅದು ನಮ್ಮ ರಿಲೇಷನ್ ಆಗ್ಬೇಕ. ಅವ್ರದ್ದು ಮದುವೆ ಐತಂತ ಅದಕ್ಕೆ ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಬರಾಕತ್ತಾರ. ಬೆಳಿಗ್ಗೆ ಎಷ್ಟು 5 ಗಂಟೆಗೆ ಬಿಟ್ಟಾರ ಅಂತವ್ರು. ಈಗೆಲ್ಲ ಹುಬ್ಳಿ ಒಳಗೆ ಅದಾರಂತ ನಮ್ಮ ಮನೆಗೆ ಬರಾಕತ್ತಾರ ಈಗ ಅವ್ರು. ಈಗೇನು ಅವ್ರು ಬಂದು ಹೋದ್ಮ್ಯಾಗ ನಾವು ಹುಬ್ಳಿ ಹೋಗ್ರೋಣ. ಅವ್ರು ಬಂದು ಹೋದ್ಮೇಲೆ ಹೋಗೋಣ. ಆಯ್ತು ಅಷ್ಟರ ಮಟ್ಟ ಸಾನೆ ಎಲ್ಲ ತಕ್ಕೋಬೇಕಲ್ಲ. ಸಾನೆ ಅರ್ಬಿ ಹುಡುಕೋಬೇಕಂತ ಹೇಳಿದ್ರೆ ಒಂದಿನ ಬೇಕು. ಎಲ್ಲರೂ ಹೊಂಟ್ಲಂದ್ರೆ ಅರ್ಬಿದೊಂದು ನಮ್ಮ ಮನ್ಯಾಗ ಟೆನ್ಷನ್ ಇತ್ತು. ಅದು ಮತ್ತೆ ಅಲ್ಲೇ ಮಕ್ಕಳು ಆಕಿ ಏಯ್ ಲಗಲ ತಕ್ಕಂದಿಡ ಆಕಿಗೆ ಬೇಜಾರತನ ಹುಡುಕಿ ಮತ್ತೆ 1-2 ಗಂಟೆ ತಂದ ಅಲ್ಲೊಂದು ಗಂಟೆ ಐತಿ ಮ್ಯಾಲೆ 2 ಗಂಟೆ. ನಮ್ಮ ಮನ್ಯಾಗ ಬರೇ ಗಂಟ್ರಿಪ್ಪ ಅರ್ಬಿ ಗಂಟೆ ನೋಡಂಗಿಲ್ಲ, ಅಷ್ಟು ಗಂಟೆ ಅದಾವು. ಇಲ್ಲಿ ಹಂಗೆ ಐತಿ. ಆಮ್ಯಾಗ ನಾವೇನು ತಳಗಿನ ಮನ್ಯಾಗಿದ್ದೀವಲ್ಲ ಅಲ್ಲಿ ಹಂಗೆ ಐತೆ. ಅಲ್ಲಿ ಹೆಂಗ್ರಿಪ್ಪ ಅಂತೇಳಿದ್ರೆ ಟಜೂರಿ ಇತ್ತೆ, ಬರೀ ಹೆಸರು ಅಷ್ಟೇ ಟಜೂರಿ ಅದೇ. ಹೊಸವಿ ಏನಾರ ಇದ್ರೆ ಅಷ್ಟೇ ಟಜೂರಿ ಒಳಗೆ ಇರ್ತಿದ್ದೇವೆ ನಾವು. ಇನ್ನು ಡೈಲಿ ಯೂಸನ್ನು ಅಂತೂ ಅದಕ್ಕೊಂದು ಫಸ್ಟ್ ಹೆಂಗೆ ಗೊತ್ತು ನಮ್ಮ ಮ್ಯಾಗ ಸುಮ್ಮನೆ ಫಸ್ಟ್ ಸಂದಕ್ಕಿತ್ತೆ ಕಟ್ಗಿದೆ ಫಸ್ಟ್ ಇಲ್ಲ. ಫಸ್ಟ್ ಗಂಟಿದ್ದು ಅರ್ಬಿ ಗಂಟಿದ್ದು ಫಸ್ಟೇ, ಆಮ್ಯಾಗ ಸಂದಕ್ಕೆ ಬಂತೆ. ನಮ್ಮ ಮದುವೆ ಅದಾಗಿತ್ತು ಸಂದಕ್ಕೆ. ಅದೆಲ್ಲಿಟ್ಟು ಗೊತ್ತೇನ್ರಿ ಈಗೇನು ಆಪನ್ ಟ್ರಿಜರಿ ಇಟ್ಟತ್ತಲ್ಲ ಅಲ್ಲೇ ಇತ್ತದು. ಅಲ್ಲೇ ಇತ್ತದ ಸಂದಕ್ಕೆ. ಅದ್ರಾಗ ಸಿಕ್ಕೊಂದು ಎಷ್ಟೋ ಅರ್ಬಿ ಹರಿದು ಹೋಗೋದು. ಅದ್ರೊಳಗೆ ಸಿಕ್ಕೊಂದು ಎಷ್ಟೋ ಅರ್ಬಿ ಹರಿದು ಹೋಗೋದು. ಎಲ್ಲರೂ ಗಣಮಕ್ಳು ಅದ್ರಾಗಿನ ಅರ್ಬಿ ಅಷ್ಟು ಏನೋ ಜಳಕ ಮಾಡಿ ಬರೋದ್ರಾಗ ಸಂದಕ್ಕೆ ನಾನು ಅರ್ಬಿ ಎಲ್ಲ ಕಿತ್ ಹಾಕದ ನಡಿ. ನಾವು ಅವ್ರದ್ದು ವೇಟ್ ಮಾಡತ್ತಾರಿಪ್ಪ. ಅವ್ರು ಬಂದು ಹೋದ್ರ ಅಂತ ಹೇಳಿದ್ರೆ ನಾವು ಮಾರ್ಕೆಟ್ಗೆ ಹೋಗ್ಬೇಕು, ಸ್ವೀಟ್ ಹೋಗಿ ಬರ್ಬೇಕು. ನೋಡ್ರಿ ಅವ್ರ ಸಂಬಂಧ ವೇಟ್ ಮಾಡಾಕತ್ತೀವಿ. ಹೌದು ಹಡಗಲಿ ನಿಂತ್ರ
ಹಿಂದಮ್ಮ ಬಂದಿದ್ರ ಅದನ್ನ ದೊಡ್ಡ ಮಾವನ ಮಗಳದ ಮದ್ವಿ ಇತ್ತ ಅವ್ರು ಹೋಗಿದ್ವಲ್ರಿ ನಾವು. ಹೌದಲ್ಲ ಲಾಸ್ಟ್ ಟೈಮ್ ಆಗಿದ್ವಲ್ಲ ಈಗ ಹೇಳಿದ್ರಲ್ಲ ಪ್ಲಾಟ್ ಅಂತ ಹೇಳಿ. ಈಗ ಎರಡನೇ ಮಾವನ ಮಗನ ಮದ್ವಿ ಆಗ್ಯದ ಗಂಡ ಮಗಂದ, ಅದಕ್ಕೆ ಬರಾಕತ್ತಾರ ಅವ್ರ. ಮತ್ತೆ ಈಗ ಅಲ್ಲಿಂದ ಬರಾಕತ್ತಾರ ಅಂತ ಹೇಳಿದ್ರ ಬಂದ್ಮೇಲೆ ಸ್ವಲ್ಪ ಅವ್ರಿಗೆಲ್ಲ ಬಂದವರಿಗೆ ಇದನ್ನ ಮಾಡಿ ಹೋಗೋಣಂತೆ. ಹೌದು ಮತ್ತೆ ಪಾಪ ಅಲ್ಲಿಂದ ಎಲ್ಲಿ ಮಠ ಬರತ್ತಾರ ಅಂತ ಹೇಳಿ ಅದು ನಮ್ಮ ಸಂಬಂಧ ಅವ್ರ ಸಂಬಂಧ ವೇಟ್ ಮಾಡೋಣಂತೆ. ರಾತ್ರಿ ಫೋನ್ ಹಚ್ಚಿದ್ರ ಅವ್ರ ಬರಾಕತ್ತಾರ ನಾ ಕಳ್ಸಾಕತ್ತೇನಿ ಅಂತಂದ್ ಹೇಳಿ ಆತ ಕಳ್ಸ ಅಂತ ಹೇಳಿ. ಈಗ ಮತ್ತೆ ಫೋನ್ ಹಚ್ಚಿದ್ರ 5 ಗಂಟೆಗೆ ಬಿಟ್ಟನೋ ಅಲ್ಲೇ ಹುಬ್ಳಿಯಾಗ ಅದಾನಂತ, ಅಲ್ಲಿ ಚೆನ್ನಮ್ಮ ಸರ್ಕಲ್ ಕಡೆ ಬಂದ್ಮೇಲೆ ನಿಮ್ಗೆ ಫೋನ್ ಹಚ್ತಾರ, ನೀವು ಲೊಕೇಶನ್ ಹಾಕ್ರಿ ಅಂತೇಳಿ. ಹ್ಞೂ ಅಂತ ಹೇಳಿ ಮಾರ್ಕೆಟಿಗೆ ನಾವು ಯಾವಾಗ ಬೇಕಾದ ಹೋಗಿ ಬರ್ಬೋದು. ಆದ್ರೆ ಹೆಂಗಂತ ಗೊತ್ತಾನೆ ಬಿಸಿಲು ಭಾಳ ಐತಲ್ಲ, ಹೌದು ಅದ್ರ ಹಿಂಗಾಗಿ ನಾವು ಲಘು ಹೋಗಿ ಲಘು ಬರ್ಬೇಕಂತೇಳಿ ವಿಚಾರ ಮಾಡಿರ್ತೀವಿ. ಆದ್ರೆ ಏನು ಮಾಡ್ತೀರಿಪ್ಪ, ಹಿಂಗೆ ಏನಾರ ಅನ್ಕೊಂಡಿರ್ತೇವ ನಾವು ಯಾರ ಬರ್ತಾರೆ. ಇಲ್ಲ ನಾವು ಅವ್ರು ಯಾವಾಗ ಬರ್ತಾರಂತ ಮಧ್ಯಾಹ್ನ ಮೇಲೆ ಹಿಂಗೆ ಬರ್ಬೋದು, ಅವ್ರು ಹೋಗಿ ಬರೋದ್ರೊಳಗೆ ಹೋಗಿ ಬರ್ಬೋದು ಅಂತ ನಾವು ರೆಡಿ ಹಾಕತ್ತಿದ್ವಿ. ಅವ್ರು 5 ಗಂಟೆಗೆ ಬಿಟ್ಟಾರಂತ. ಮತ್ತೆ ಅವ್ರು ಇಲ್ಲಿಂದ ಮತ್ತೆ ವಾಪಸ್ ಹೋಗಿ ಬಿಸಿಲಾಕತ್ತ ಅಂತ ಹೇಳಿ ಲಗುನ ಬಂದಾರ ಅವ್ರು. ಇರ್ತಾರೆ ಆಯ್ತು ಅವ್ರು ಬಂದು ಹೋಗ್ಲಿ. ಫೈನಲಿ ನಮ್ಮ ಮನೆಗೆ ಬಂದ ನಂತರ ಅವ್ರು ಅಲ್ಲಿ ತೊಳಗದಾರ ತಮ್ಮನ್ನ ಮತ್ತು ನಮ್ಮ ಮನೆಯವ್ರು ಹೋಗ್ಯಾರಿ ಕರ್ಕೊಂಬರಕ. ಈಗ ನಾನು ಇಲ್ಲಿ ಅವಲಕ್ಕಿದು ಹುಳಿ ಮಾಡಿಟ್ಟಿದ್ದೆ. ಈಗ ಅವ್ರಿಗೆ ನಾಷ್ಟಕ್ಕೆ ಅವಲಕ್ಕಿ ಮತ್ತು ಚಹಾ ಮಾಡ್ತೇನೆ. ಬೀಗ್ರ ಬಂದ್ರಿ ಅವಲಕ್ಕಿ ರೆಡಿ ಮಾಡ್ತೇನೆ ನಾನು. ಶೇವ್ ಅದಾವಲ್ಲ दावणगेरे में क्या मैं खाड़े सा छोरी का दावणगेरे के में खाड़े सा. हाँ हाँ रिश्ते में क्या रिश्ते में नहीं अला ये बेटा शाम तरफ जाओ कर तुम्हें खाना ना खा कर. हाँ शाम तरफ जाकर अभी धूप है. कारण देने गए गदग में दिल्ली के जाने लेट होता. अब जाना हो तो देख ले जाने का तुम्हें. सुबह आने लांग हाँ हाँ जल्दी आ सच्चा बा नगर धूप बहुत है बा. ಬಿಸಿಲು ಭಾಳ ಐತಿ. ಗಾಡಿ ತೊಗೊಂಬಂದಾರ ಏನು ಲಗ್ನ ಪತ್ರ ಓದಾಕತ್ತಿದೆ ಚಂದ ಮಾಡ್ತಾರಲ್ಲ ಕಾರ್ಡ್. दादा कलंदर आयशा मस्त अದ ಕಾರ್ಡ್. ಮದುಮಕ್ಕಳ ಹೆಸರು ಸಾನಿಯಾ ರೆಡೆ ಬಂದ್ಲೀಗ. ಸರ್ ನಾಷ್ಟ ಮಾಡಿ ನೀನು ಅವಲಕ್ಕಿ ಮಾಡಿ ನೋಡು. ಅಯ್ಯೇ ಇಲ್ಲ ಯಾರು ಕೊಡತಾರ ಯಾರು ಇಸ್ಕೊಳತಾರ ಗೊತ್ತಾಗ್ಬಲ್ತ. ನಮ್ದು ಅನ್ಕೋದು ಅಪಸಿಗೆ ಕಂಗ್ರಾಚುಲೇಷನ್ ಹರ್ಷ. ಅದನ್ನ ಹೇಳ್ತೀನಿ ತಿಂತಿರ್ತೀನಿ. ಅದೇ ಫಸ್ಟ್ ಒಂದು ಬಾಯ್ ಇರ್ಬೇಕು. ಸ್ವೀಟ್ ಭಾಳ ಆಗೈತಿ. ऊपर पास पर खाने दादी माँ ಅದನ್ನ ಅಡಿಕೆ ಲೆಕ್ಕಂದಲ್ಲ ತಗೊಳ್ತಾರೆ. 26-27 ಕಾರ್ಯಕ್ರಮ ಐತಿ ಹುಬ್ಳಿ ಒಳಗೆ. ರಜತ್ ಮಹೋತ್ಸವ ಅಂತ ಹೇಳಿ ಪ್ಲಂಬಿಂಗ್ ವಸ್ತು ಪ್ರದರ್ಶನ. ಯಾವಾಗ ಅಂತ ಹೇಳಿದ್ರ ಏಪ್ರಿಲ್ 26-27 ಬೆಳಿಗ್ಗೆ ಐತಿ 10 ಗಂಟೆಗೆ. ಅದರಿಂದ ಸಾಯಂಕಾಲ 8 ಒಳಗೆ ಗ್ಲಾಸಸ್ ಅದಕ್ಕೆ ಗಾಜಿನ ಮನೆ ಗಾಜಿನ ಮನೆ ಅಂತಾರ ಅದಕ್ಕೆ. ನಾವು ಸಣ್ಣವ್ರದಾಗ ಅಲ್ಲಿ ಭಾಳ ಟೈಮ್ ಹೋಗ್ಯಾವಿ. ಈಗಂತೂ ಅದನ್ನ ಮಸ್ತ್ ಮಾಡ್ಯಾರ. ಆಮೇಲೆ ಅಲ್ಲಿ ಪ್ಲಂಬಿಂಗ್ ಏನೇನೋ ವಸ್ತು ಅದಲ್ಲ ಅಲ್ಲಿ ಪ್ರದರ್ಶನ ಐತಿ ಅಲ್ಲಿ. ಆಮೇಲೆ ಅದಾದ್ಮೇಲೆ ಈಗೇನ 75% ಪಡೆದಂತ ಮಕ್ಕಳಿಗೆ ಅಲ್ಲಿ ಸನ್ಮಾನ ಮಾಡಕತ್ತಾರೆ. ಅವರಿಗೆ ಪ್ರೋತ್ಸಾಹ ಕೊಡಕತ್ತಾರೆ. PUC ಅವರಿಗೆ ಮತ್ತೆ SLC ಅವರಿಗೆ ಸನ್ಮಾನ ಕಾರ್ಯಕ್ರಮನೂ ಐತ್ರಿ ಅಲ್ಲಿ ಆ ದಿನ. ಸೊ ಎಲ್ಲರೂ ಭಾಗವಹಿಸ್ರಿ. ಅಲ್ಲಿ ಭಾಳ ಎಲ್ಲ ವ್ಯವಸ್ಥೆನೂ ಇರ್ತೈತಿ, ಊಟದ ವ್ಯವಸ್ಥೆನೂ ಇರ್ತೈತಂತೆ. ಎಲ್ಲರೂ ಬರತ್ತಾರ. ತಾವು ಎಲ್ಲರೂ ತಮ್ಮ ಮಕ್ಳು ಕರ್ಕೊಂಬಂದು ಭಾಗವಹಿಸ್ತೇವೆ ಅಂತ ಹೇಳಿ ಕೇಳ್ಕೊಂತೀವಿ. ಕೀಲಿ ತಗೋ ಪಟ್ ಕಿಲಿಯಾಕ ಹೋಗೋಣ. ಅಲ್ಲ ಕಿಲಿ ಹಾಕ್ತಿ ಬಿಡ ಹಾಕಿ ನೋಡ್ರಲ್ಲ ನನಗೆ ಅಂತ ಬಂದಿದ್ರಿ ನೀವು ಅದನ್ನ ಆಚೆ ಅಕ್ಕೋಲಿ ತಗೋ ಏನಾಗೋದಿಲ್ಲ. ಅಕ್ಕೋಲಿ ಹೌದು ತಮ್ಮನ ನೀ ಡೋರೆಮಾನ್ ಅದನ್ನ ತಗೋಬೇಕಾಕಿ. ಸಾನೆ ಒಂದು ಸೆಕೆಂಡ್ ತಡಿ ನಾನು ತಮ್ಮನ್ನ ನೀವು ಮಾಚ್ ಕಟ್ಕೊಂಡಿ. ಅಕಸ್ಮಾತ್ ನಿನಗೆ ಯಾರ ಟೈಮ್ ಕೇಳಿದ್ರೆ ಏನಂತೀನಿ ನೀನು? ಅಲ್ಲ ಈಗ ಆಗೈತಿ 12 ಆಮ್ಯಾಗ ಕೇಳಿದ್ರೆ ಮತ್ತೆ ಅವ್ರೆ ಅವಾಗ ಅಷ್ಟ ಅನ್ನೋದನ 12:05 ಆಗೈತಿ. ಈಗ 12:10 ಅಂತ. ಏ ಲವ್ರಿಗೂ ಬರ್ರಿ ಅವ್ರು ಬಂದು ಕರೆಯತ್ತಾರ ನಮಗೆ. ಅವ್ನು ಹೆಂಗಾಕತ್ತಂತ ಹೇಳಿದ್ರೆ ಅವ್ರು ಬಂದು ನಮಗೆ ಕರೀತಾರೆ.
ಅವ್ರಕ್ಕಿಂತ ಅಲ್ಲಿಗೂ ರೆಡಿಯಾಗಿ ನಾವು ಅವ್ರು ಕರಿತೀವಿ, ಅವಾಗ ಹೋಗಿ ಬರೋಂಗಿಲ್ಲ. ಈಗ ನಾವು ಹೊಂಟಿಲ್ಲ. ಈಗಲ್ಲ ಸಾನಿಯಾ 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 ಬಾ ಲಗು ಲಗು. ಸಾಮಾನ್ಯ ಬಿಸಿಲು ಸ್ಟಾರ್ಟ್ ಆಗ್ತದೆ. ನಾವು ಬಿಸಿಲು ಆಗೋದ್ರಾಗ ಹೋಗ್ಬೇಕಂತ ವಿಚಾರ ಮಾಡಿದ್ವಿ. ಮನೆಗೆ ಅವ್ರಿಗೆ ಬಂದ್ರಲ್ಲ, ಹಿಂಗಾಗಿ ನಾವು ಹೋಗೋದಾಗತ್ತೆ. ಇದು ಜಾತ್ರೆ ಸಾನಿಯಾ, ಈಗ ಜಾತ್ರೆ ಸಂಬಂಧ ಐತಲ್ಲ, ಈಗ ಹೋಳಿ ನೀವು ಬಂದ್ ಮಾಡಿದ್ವಿ ಸಲ. ಜಾತ್ರೆ ಮಾತ್ರ ಫುಲ್ ಗ್ರ್ಯಾಂಡ್ ಆಕೈತಿದೆ. 27 ನಮ್ಮ ಜಾತ್ರೆ ಇದೆ. ಸೋಮವಾರ ನಂತರ 5 ದಿನ ಏನ್ರಿ ಇದು. ಫುಲ್ ಮಸ್ತ್ ಆಕೈತಿ. ಅಂದ್ರೆ ಹಂಗೈತಿ, ಅದೇನು ಕೆಲಸ ಮನೆ ಜಮ್ಮಂದ ಜಾತ್ರೆ ಆಕೈತಲ್ಲ, ಅದು ವರ್ಷ ಏನಿಲ್ಲ. ಅದು 5 ವರ್ಷಕ್ಕೊಮ್ಮೆ ಹಿಂಗೆಲ್ಲ ಆಕೈತಿನ ಅದು. ಹಿಂಗಾಗಿ ಫುಲ್ ಗ್ರ್ಯಾಂಡಾಗಿ ಮಾಡ್ಬೇಕು ಜಾತ್ರೆ ಎಲ್ಲ ಮಾಡೋದಂತೆ. ನಮ್ಮ ಕೈಲಿ ಎಷ್ಟು ಸಾಕೈತೆ ಅಷ್ಟು ನಾವು ಹೋಗಿ ಬ್ಲಾಗಿಗೆಲ್ಲ ಮಾಡೋದಂತೆ. ನಮ್ಮ ಮುಂದಿನ ಜಾತ್ರೆ ತೋರ್ಸೋದಂತೆ. ಈ ಏರಿಯಾದಾಗ ಫಸ್ಟ್ ಇದ್ದಿದ್ದಲ್ಲ ಭಾಳ ಮನೆ, ಈಗ ಫುಲ್ ಮನೆ ಆಗ್ಬಿಟ್ಟ ನೋಡಿ. ಎಲ್ಲಿ ಖಾಲಿ ಇಲ್ಲ ಈಗ, ಇಲ್ಲಿ ಅಂತಲ್ಲ, ಎಲ್ಲಿ ಖಾಲಿ ಇಲ್ಲ ಈಗ. ಇದು ನೋಡಿ ಟೆಂಪರಾಡ್ ಬರ್ತಾನೆ ಇದೆ. ಬರೀ ಕಟ್ಟಿಗೆ ಇಲ್ಲಿ ಚೌಕಕ್ಕೆ ಡೋರ್ ಕಿಟಕಿ ಅದೆಲ್ಲ ನೋಡಿ ಬರೀ ಇಲ್ಲಿ. ಈಗೂ ಬರ್ತಾರೆ ಭಾಳ ಮಂದಿ ಇಲ್ಲಿ, ಈಗೂ ಇಲ್ಲಿ ಭಾಳ ಮಂದಿ ಬರ್ತಾರೆ. ಹೌದು, ಕಂಪ್ಲೀಟಾಗಿ ಜಾತ್ರೆ ಮುಗಿ ಮಠ ಆಯ್ತಲ್ಲ, ಬಸ್ ಹೋಗಂಗಿಲ್ಲ, ಏನು ಅಡ್ಡಾಡಂಗಿಲ್ಲ ಅಲ್ಲಿ. ಬರೀ ಒಂದಿ 2 ವೀಲರ್ ಇವಷ್ಟೇ. ಮಾಯನನ್ನ ಹುಬ್ಬಳ್ಳಿ ಮಾರ್ಕೆಟ್ ಯಾವಾಗ ಇದೆ ನೋಡಿ, ಫ್ರೆಶ್. ಬಿಸಿಲು ಇರಲಿ ಏನರ ಇರಲಿ, ಮಳೆ ಬಂದಾಗ ಅಷ್ಟೇ ಮಂದಿ ಇರೋಂಗಿಲ್ಲ. ಇದಕ್ಕೆ ಸ್ಟಾರ್ಟ್ ಆಗೈತಲ್ಲ, ಹಿಂಗೆ ರೌಂಡ್ ಹೊಡೆದ ಸಿಗುಟ್ಟಿ ಮಠನೂ ಫುಲ್ ಅಂಗಡಿ ಮಾರ್ಕೆಟ್. ವ್ಯಾಪಾರ ಮಾಡ್ರೂ ಕಡಿಮೆ ಇರೋಂಗಿಲ್ಲ, ಅಂಗಡಿನೂ ಕಡಿಮೆ ಇರೋಂಗಿಲ್ಲ. ಬಂದು ಅಂತ ಹೇಳಿದ್ರೆ ಹೂವಿನ ವಾಸನೆ ಘಮ 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 ನೋಡ್ರಿ. ದುಂಡು ಮಕ್ಕು ಕವಳಿ ಹಣ್ಣು ಬಂದಾವು. ನಮ್ಮನ ಸಂತ ನೋಡಿದ ಕಾಯಿದು. ಅಲ್ಲಿ ಗಿಡ ಭಾಳ, ಅಲ್ಲಿ ಅವಾಗ ಗಿಡ ಬಾರಿ ಹಣ್ಣಿನ ಕವಳಿಕಾಯಿ. ಇಲ್ಲಿ ಸೆಕ್ಷನ್ ಏನಪ್ಪ ಅಂದರೆ ಫುಲ್ ಹೂವು ಹಣ್ಣು. ಇಲ್ಲೇ ದುರ್ಗದ ಬೈಲ್ನಾಗ ಜಿಲೇಬಿ ನೋಡ್ರಿ ಹೆಂಗೆ ಕಾಣ್ತ, ಒಂದು ಕೇಸರಿ ಕಾಣ್ತ. ನೀನು ಪೇಟೆ ಬದುತ್ತ ಜಾಮ ತಗೋಗುತ್ತೆ. ಕೊಡಾಗ ಬರ್ತಿರುತ್ತೆ. ಈ ಸುಕ್ಕ ಏನ್ರಿ ಇದು? ಮ್ಯಾಗಿನ ಪಿಕ್ಕ ಏನ್ರಿ? ಈ ಸುಕ್ಕ ತೊಗೊಂಡು ನೋಡಿ ಹೇಳ್ತಾರ. ಇಡಾಕ ತಿನ್ನಾಕ್ಬೇಕು ನಮಗೆ. ಫಸ್ಟ್ಗೆ ಬ್ಯಾಡ್ರಿ ಅಂತಿ, ಆಮ್ಯಾಗ ಗುಳಮ ಅನಿಸ್ತಿ. ಬಾಕ್ಸ್ ಬಂದು ಈ ಬಾಕ್ಸಿಗೆ ನಾವು ಮೊನ್ನೆ ಬರೋದಿದ್ವಿ ತೊಗೊಳಕ್ಕೆ. ಮಳೆ ಮಾಡಾಗಿದೆ ಅದು ಇವತ್ತು ಬಂತು.